ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯಬ್. ಡಿಸಿಎಂ ಡಿಕೆ ಶಿವಕುಮಾರ್ ಪಂಥಾಹ್ವಾನವನ್ನ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸ್ವೀಕಾರ ಮಾಡಿದ್ದಾರೆ. ದೇವೇಗೌಡ ಕುಟುಂಬ, ಡಿಕೆಶಿ ಕುಟುಂಬ ಯಾರ ಆಸ್ತಿ ಎಷ್ಟಿದೆ ಬಹಿರಂಗ ಚರ್ಚೆ ಆಗಲಿ, ಚರ್ಚೆಗೆ ದೇವೇಗೌಡರ ಕುಟುಂಬ ಸಿದ್ಧ ಅಂತ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ದೇವೇಗೌಡರ ಕುಟುಂಬವೇ ರಿಯಲ್ ಎಸ್ಟೇಟ್ ಮಾಡ್ತಿದೆ, ಚರ್ಚೆಗೆ ಬರಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ಜೆಪಿ ಭವನದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ದೇವೇಗೌಡ ಕುಟುಂಬ ಎಲ್ಲೆಲ್ಲಿ ಜಮೀನು ಹೊಂದಿದ್ದೇವೆ ತೆಗೆಸಲಿ, ಸರ್ಕಾರ ಅವರದ್ದೇ ಇದೆ. ಕುಮಾರಸ್ವಾಮಿ ಸಿನಿಮಾ ಹಂಚಿಕೆದಾರರಾಗಿದ್ದಾಗ ಬಂದ ದುಡ್ಡಲ್ಲಿ ತಗೊಂಡ ಕೇತಗಾನಹಳ್ಳಿ ಜಮೀನಿಗೆ ಎಸ್ಐಟಿ ಮಾಡಿ ಯಾವ್ಯಾವ ತನಿಖೆ ಮಾಡಿ ಎಲ್ಲವೂ ಆಗಿದೆ. ಎಸ್ಐಟಿಯನ್ನ ರಾಜಕೀಯ ದ್ವೇಷಕ್ಕೆ ಬೇರೆ ಬೇರೆ ಅವರ ಮೇಲೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಟೌನ್ಶಿಪ್ ಮಾಡೋಕೆ ಮುಂದಾಗಿದ್ರು. ರೈತರು ವಿರೋಧ ಮಾಡಿದಾಗ ಅದನ್ನ ರದ್ದು ಮಾಡಿದ್ರು. ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ದಂಧೆಕೋರರು ಮುಂದೊಂದು ದಿನ ಭೂಮಿಯನ್ನ ವಶಪಡಿಸಿಕೊಂಡು ಮುಂದೆ ಆಸ್ತಿ ಬೆಲೆ ಬರುತ್ತೆ ಅಂತ ಬೆಂಗಳೂರು ಉಸ್ತುವಾರಿ ಸಚಿವರು ಅವರ ಪಟಾಲಂಗಳು ನಡೆಸ್ತಾ ಇದ್ದಾರೆ. ಬೇನಾಮಿ ಹೆಸರಿನಲ್ಲಿ ಬೇಲಿ ಹಾಕಿಕೊಂಡು ಕೂತಿದ್ದಾರೆ. ಇದು ಕುಮಾರಸ್ವಾಮಿ ಕುಟುಂಬಕ್ಕೆ ಅನ್ವಯ ಆಗೋದಿಲ್ಲ. ಆ ರೀತಿ ಒಂದು ಜಮೀನು ಇದ್ದರೆ ತೋರಿಸಲಿ, ತಲೆಬಾಗ್ತೀವಿ ಅಂತ ತಿಳಿಸಿದ್ರು. ಇನ್ನು ಕುಮಾರಸ್ವಾಮಿ ಕುಟುಂಬ ಇರೋದು ನಾನು ಒಬ್ನೇ, ಎಲ್ಲೆಲ್ಲಿ ಜಮೀನಿದೆ ಬಂದು ಚರ್ಚೆ ಮಾಡ್ಲಿ, ನಮ್ಮದೇನಿದೆ ಅವರದ್ದೇನಿದೆ ಬಹಿರಂಗವಾಗಿ ಚರ್ಚೆ ಮಾಡೋಣ. ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ದೇವೇಗೌಡ ಕುಟುಂಬ ಸಿದ್ಧವಿದೆ. ನಾವೇನ್ ಕಣ್ತಪ್ಪಿಸಿ ಓಡಿ ಹೋಗೋದಿಲ್ಲ, ಬರಲಿ ಕೂತು ಚರ್ಚೆ ಮಾಡೋಣ, ಸಾರ್ವಜನಿಕವಾಗಿಯೇ ಚರ್ಚೆ ಮಾಡೋಣ ಅಂತ ಡಿಕೆಶಿ ಆಹ್ವಾನ ಸ್ವೀಕಾರ ಮಾಡಿದ್ದಾರೆ. ಭೈರಮಂಗಳ ಸೇರಿ ಹಲವು ಕಡೆ ನಾವು ಓಡಾಡೋರೆ, ರಾಜಕೀಯವಾಗಿ ನಮ್ಮನ್ನ ಜನ ಬೆಳೆಸಿದ್ದಾರೆ. ಎಕರೆಗಟ್ಟಲೆ ಪರಿಹಾರ ಸಿಗುತ್ತೆ ಅಂತ ಹಣ ತಗೊಂಡು ಹೋಗ್ತಾರೆ. ಹೈನುಗಾರಿಕೆ ಮಾಡೋರು ಏನ್ ಮಾಡಬೇಕು, ಸಣ್ಣ ಸಣ್ಣ ಜಮೀನು ಇರೋರು ಏನ್ ಮಾಡ್ತಾರೆ, ಗುಂಟೆಗಟ್ಟಲೆ ಜಾಗ ಇರೋರು ಜಮೀನ್ ಮಾರಿ ವಾಚ್ಮ್ಯಾನ್ ಕೆಲಸ ಮಾಡಬೇಕಾ, ಹೋಟೆಲ್ನಲ್ಲಿ ತಟ್ಟೆ ತೊಳಿಬೇಕು, ರೈತರನ್ನ ಒಕ್ಕಲು ಎಬ್ಬಿಸಬೇಡಿ ಅಂತ ಬಿಡದಿ ಟೌನ್ಶಿಪ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇನ್ನು ಕುಮಾರಸ್ವಾಮಿ ಯಾವತ್ತೂ ಹೆದರ್ಕೊಂಡು ಓಡಿ ಹೋಗೋ ಜಾಯಮಾನ ದೇವೇಗೌಡ ಕುಟುಂಬದಲ್ಲ, ಬರಲಿ ಕೂತು ಚರ್ಚೆ ಮಾಡೋಣ, ಯಾರ್ಯಾರು ಎಲ್ಲಿ ಜಮೀನ್ ಮಾಡಿದ್ದಾರೆ ಅಂತ ಜಗಜ್ಜಾಹೀರಾತಾಗಲಿ, ಚರ್ಚೆ ಮಾಡೋಣ ಅಂತ ಡಿಕೆಶಿಗೆ ಸವಾಲು ಹಾಕಿದ್ದಾರೆ.